ಹಲೋ ಗಾಯ್ಸ್, ಬೀರೇಶ್ವರ ಫಾರ್ಮ್ಗೆ ಸುಸ್ವಾಗತ. ನಾನು ಇವತ್ತು ನಿಮಗೆ ಕೋಳಿ ಸಾಕಾಣಿಕೆ ಮಾಡುವ ಜಾಗ ಹೇಗಿರಬೇಕು, ಮತ್ತು ಕೋಳಿ ಸಾಕಾಣಿಕೆ ರೂಮು, ಮತ್ತು ನಾವು ಕೋಳಿ ಸಾಕ್ತಾ ಇರೋ ಬೈಲಲ್ಲಿ ಜಾಗದಲ್ಲಿ ಏನೇನು ಬೆಳೆ ಬೆಳೀತಾ ಇದ್ದೀವಿ ಅನ್ನೋದು ಸಂಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ಇದು ನಮ್ಮ ಸಂಪೂರ್ಣವಾಗಿ ನಾನು ಕೋಳಿ ಸಾಕಾಣಿಕೆಯಲ್ಲಿ ಬೆಳೆದಿರುವ ಬೆಳೆಗಳು. ಕರಿವೆ ಸೊಪ್ಪು, ನಿಂಬೆಹಣ್ಣು, ಮತ್ತು ಇದು ತಗರಿ ಗಿಡಗಳು, ತಗರಿದು, ಮತ್ತು ಹಣ್ಣಿನ ಗಿಡಗಳಿವೆ, ತೆಂಗಿನ ಗಿಡ ಇದೆ, ಸಪೋಟ ಗಿಡ ಇದೆ. ಇದು ಬಂದು ನೋಡಿ, ಇದು ಬಂದು ಇವಾಗ ತಾನೇ ಊತು 6 ತಿಂಗಳೇನಾಗಿದೆ. ನಮ್ಮದು ಕೋಳಿ ಸೆಡ್. ಇದು ಸಿಂಪಲ್ಲಾಗಿ 9ಗೆ 13 ಇದೆ. ಇದು ಮೆಸ್ಸಲ್ಲಿ ಮಾಡಿರೋದು. ಮರಿಕೋಳಿಗೆ ಮೊಟ್ಟೆ ಹಿಡಿಯೋದಕ್ಕೆ, ಅದಕ್ಕೆ ಕೋಳಿ ಕುತ್ಕೊಳ್ಳೋದಕ್ಕೆ ಸೆಟಪ್. ಅದು ಡ್ರಿಂಕರು, ನೀರು ಕುಡಿಯೋದಕ್ಕೆ ಕೋಳಿಗಳಿಗೆ ಎಲ್ಲ ಡ್ರಿಂಕರಲ್ಲೇ ಕುಡಿತವೆ. ಫುಲ್ ವ್ಯೂ ಟರ್ಕಿ ಕೋಳಿ ಬಿಸಿಲು ಎದುರುಗಡೆ ಬೀಳ್ತಾ ಇದೆ. ಇದು ಸಪೋಟ ಗಿಡ. ಇದು ಫುಲ್ ತೆಂಗಿನಕಾಯಿ ಗಿಡ ಒಂದು 15 ಇದೆ. ಫುಲ್ ನಮ್ಮ ಗೆನ್ಮೆ ಸುತ್ತ ಇಕ್ಕಿದ್ದೀನಿ. ಕೋಳಿಗಳು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗಿದೆ. ಇದು ಕಮ್ಮಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ. ಅದು ನಮ್ಮ ಕುರಿಗಳಿಗೆ ಮಾತ್ರ. ಕುರಿಗಳು 15 ಕುರಿ ಇದೆ. ಚೆನ್ನಾಗಿ ಬಲ್ತ ಮೇಲೆ ನಾವು ಮಿಷಿನಲ್ಲಿ ಕಟ್ ಮಾಡಿ ಪಟ್ಲಿಗಳಿಗೆ ಹಾಕ್ತೀವಿ. ಪಟ್ಲಿಗಳು ಇದೆ. ಇದು ಮೊನ್ನೆ ನೋಡಿದ್ದು ಕೋಳಿ, ನೆನ್ನೆ ವೀಡಿಯೋದಲ್ಲಿ ಹಾಕಿದ್ದೆ. 10 ಮೊಟ್ಟೆ ಹಾಕಿದರೆ 5 ಮರಿ ಮಾಡಿದೆ. 5 ಮರಿ ಆ್ಯಕ್ಟಿವ್ ಚೆನ್ನಾಗಿದೆ. ದೊಡ್ಡವಾಗೋಷ್ಟೊಳಗಡೆ ಎಷ್ಟಿರುತ್ತೆ ನೋಡಬೇಕು. ಅದು ನಮ್ಮ ಬಾತುಕೋಳಿ ತೊಟ್ಟಿ. ಇದು ನೋಡಿ ಚೇಪೆಕಾಯಿ ಗಿಡ. ಈ ಥರ ಪಪಾಯಗಳನ್ನೆಲ್ಲ ಕೋಳಿಗಳಿಗೆ ಹಾಕೋದ್ರಿಂದ ಮರಿ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಈ ಥರ ಫ್ರೀ ಪ್ಲೇಸಲ್ಲಿ ಕೋಳಿ ಸಾಕೋದ್ರಿಂದ ನಮಗೆ ಇನ್ಕಮ್ ಚೆನ್ನಾಗಿರುತ್ತೆ. ಮತ್ತು ಅವು ನೆರಳಬೇಕು. ಜಾಸ್ತಿ ಬಿಸಿಲಲ್ಲೂ ಕೋಳಿ ಬಾಳಲ್ಲ. ಅದರಿಂದ ಅದು ನೆರಳಿರಬೇಕು. ಅದರಿಂದ ಈ ಖಾಲಿ ಜಾಗದಲ್ಲಿ ಹುಲ್ಲು, ಒಟ್ಟು, ಹುಳುಗಳು ಏನೇನು ಬರುತ್ತೋ ಅದನ್ನು ತಿನ್ಕೊಂಡು ಕೋಳಿಗಳು ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ನೋಡಿ, ಇದೆಲ್ಲ ಕರಿವೆ ಸೊಪ್ಪು ಗಿಡ. ಕರಿವೆ ಸೊಪ್ಪು ಗಿಡನೂ ಜಾಸ್ತಿನೇ ಇದೆ. ಮತ್ತು ಬೀಜಗಳೆಲ್ಲ ಚೆಲ್ಲಿದ್ದೀವಿ ಜಾಸ್ತಿ ಬೆಳೆಸೋಣ ಅಂತ. ಈ ಬೈಲಲ್ಲಿ ನಾನು ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಇದರಿಂದ ಜಾಗ ಉಳೀತು. ನನ್ನ ಆದಾಯ ಏನಿದೆ, ಕರಿವೆ ಸೊಪ್ಪು, ನಿಂಬೆಹಣ್ಣು, ತೆಂಗಿನಕಾಯಿ, ಅದು ಆದಾಯ ಬರ್ತಾನೆ ಇರುತ್ತೆ. ಆ ನೆರಳಲ್ಲೇ ಬೆಳ್ಕೊಂಡಿರುತ್ತೆ. ನೋಡಿ, ಪಪಾಯ ಅವೆಲ್ಲ ನಾನು ಕೋಳಿಗೆ ಹಾಕ್ತೀನಿ, ಅದು ಮಾರಲ್ಲ. ಪಪಾಯ ಹಾಕೋದ್ರಿಂದ ಮರಿ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ. ಈ ಹೊಟ್ಟೆಯಲ್ಲಿ ಹುಳು ಅಂತಾರಲ್ಲ, ಅದೆಲ್ಲ ಸಾಗುತ್ತೆ. ಜಲ್ದಿ ಮರಿ ಡೆವಲಪ್ಮೆಂಟ್ ಆಗುತ್ತೆ ನನಗೆ. ಅದರಿಂದ ಪಪಾಯ ಹಾಕ್ತೀನಿ. ಅವು ಇಷ್ಟಪಟ್ಟು ಕ್ಲೀನಾಗಿ ತಿನ್ನಕ್ತವೆ, ಏನು ಬಿಡಲ್ಲ. ಒಟ್ಟು ಸಮೇತ ತಿನ್ನ